ಇದ್ರಾಗನೆ ನಾನು ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ಬೆಳೆಸಿದ್ವಿ. ನಾವಂತೂ ಓದಿಲ್ಲ. ಆಮೇಲೆ ಕಂಟಿನ್ಯೂ ನಿಂತಿರ್ತೀರಲ್ಲ ಅಂಕಲ್, ನಿಮ್ ಕಾಲ್ ಸಂಗಿಲ್ರಿ? ಐತವ್ರಿ, ಕಾಲ್ ನೈತವ. ಮತ್ತೆ ನಿಮ್ ಏಜ್ ಎಷ್ಟ್ ಅಂತ ಕೇಳ್ಬೋದೇನ್ರಿ? 65 ವರ್ಷ. ನಮಸ್ಕಾರ ಕರ್ನಾಟಕ ಮಂದಿಗೆ. ಬರ್ರಿ ಇವತ್ತೊಂದು ಇನ್ಸ್ಪೈರಿಂಗ್ ಸ್ಟೋರಿ ಜೊತೆ ನಿಮ್ಗ ನಾ ಶೇರ್ ಮಾಡ್ತೀನಿ. ಇವತ್ತು ಇನ್ಸ್ಪೈರಿಂಗ್ ಸ್ಟೋರಿ ಏನಂತಂದ್ರ, ಒಬ್ರ ಇಲ್ಲಿ ಅಜ್ಜಾರ ಬಸ್ ಸ್ಟ್ಯಾಂಡ್ ಎದುರುಗಡೆ ಪೆನ್ ಅನ್ನ ಮಾರ್ತಾ ಇದಾರ. ಯಾವುದೇ ಒಂದು ಹಂಗಿಲ್ದ, ಯಾರ್ದ ಮೇಲೆ ಡಿಪೆಂಡ್ ಇಲ್ದ, ಒಂದು ಹಾಬಿ ಆಗಿ ಇಟ್ಕೊಂಡ ಅವ್ರ ಖಾಲಿ ಮನೆಯೊಳಗ್ ಕುತ್ಕೊಲಾರ್ದ ಅವ್ರೊಂದ್ ಇದ ಕೆಲ್ಸ ಮಾಡ್ತಾ ಇದಾರ. ಅಂಕಲ್, ಇದ ನೀವಿಲ್ಲಿ ಪೆನ್ ಸೇಲ್ ಮಾಡತ್ತೀರಲ್ಲ, ಇದ್ರ ಹಿಂದಿನ ಸ್ಟೋರಿ ತಿಳ್ಕೊಬೇಕಂತ ಹೇಳಿ ನಾವಿಲ್ಲಿ ಬಂದ್ ನಿಮ್ಗ ಮಾತಾಡ್ಸತ್ತೀವಿ. ಏನ್ ಅಂಕಲ್ ನಿಮ್ ಹೆಸರು? ಮಲ್ಲೇಶಪ್ಪ ಕಡೂರ್ ಅಂತ. ಇಲ್ಲೇ ಧಾರವಾಡದವ್ರೇನ್ರಿ ನೀವು? ನಾವು ಇಲ್ಲಿ ಧಾರವಾಡಕ್ಕೆ ಬಂದು 15 ವರ್ಷ ಆತ್ರಿ. ಹಾ ರೀ. ದಾವಣಗೆರೆಗೆ ಇದ್ದೀವಿ ನಾವು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಹೌದೇನ್ರಿ? ಮುಂಚೆ ಏನ್ ಮಾಡ್ತಿದ್ರಿ ಅಂಕಲ್ ನೀವು ಕೆಲಸ? ಸುಮಾರು 45 ವರ್ಷದಿಂದ ಇದಾರೆ ಇದಂಗೆ. ಓ ಹೌದೇನ್ರಿ ಅಂಕಲ್? 45 ವರ್ಷ ಆತಿ ನಾ ಪೆನ್ ವ್ಯಾಪಾರ, ಇವು ಬ್ರಷ್ಗಳು ವ್ಯಾಪಾರ ಮಾಡಕತ್ತೀನಿ. ಹಾ ಹಾ ಹಾ. ದಾವಣಗೆರೆಗೂ ಇದನ್ನೇ ಮಾಡ್ತಿದ್ನಿ, ಇಲ್ಲಿ ಬಂದು ಇದನ್ನೇ ಮಾಡ್ತಿದ್ದೆ. ಇದ್ರಾಗನೆ ನಾನು ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ಬೆಳೆಸಿದ್ವಿ. ನಾವಂತೂ ಓದಿಲ್ಲ, ಬರೀ 2ನೇ ತ ಓದಿರೋದು ನಾನು. 2ನೇ ತ ಓದ ಮಕ್ಕಳನ್ನ ಓದಿಸಿದ್ವಿ, ಓದಿಸಿ ಅವ್ರಿಗೆ ಒಳ್ಳೆ ಇದಕ್ಕೆ. ಅಂಕಲ್, ಇದ ನಿಮ್ಗ ಮಾಡ್ಬೇಕ ಅಂತ ಹೆಂಗ ಐಡಿಯಾ ಬಂತ ನಿಮ್ಗ? ಐಡಿಯಾ ಅಂತಂದ್ರೆ ಏನಿಲ್ಲ, ನಮಗೆ ಅಂತಂದ್ರೆ ನಾವು ಓದಿಲ್ಲ ಒಂದು ಅದ್ರ ಅಂತ. ಅವಾಗೆಲ್ಲ ನೌಕರಿ ಸಿಗೋದಿಲ್ಲ. ಈ ಕಡೆಗೆಲ್ಲ ದಾವಣಗೆರೆ ಇದಕ್ಕೆಲ್ಲ ಹೋಗಿದ್ದೀವಿ ನಾವು. ಏನೋ ಮಿಲ್ಗಳು ಭಾಳ ಇದ್ವು, ಮಿಲ್ಗಳೆಲ್ಲ ಹೋಗಿದ್ದೇವೆ. ಅಂದ್ರೆ ನಮ್ಗೆಲ್ಲ ಮಿಲ್ಲಿಂದ ಅದು ನಮ್ಗೆ ಕೆಲಸ ಕಲಿಯಕ್ ಆಗ್ಲಿಲ್ಲ. ಬಹಳ ತ್ರಾಸ ಆಗತ್ತ ಕೆಲಸ ಕಲಿಲಿಕ್ಕೆ. ಹೊದಿಗಿಲ್ಲ, ಸ್ವಂತ ವ್ಯಾಪಾರ ಮಾಡಿದ್ರೆ ಏನಾರು ಅಂತಂದು ಈ ಒಟ್ಟೆ ರೋಡ್ನ್ಯಾಗನೇ ವ್ಯಾಪಾರ ಮಾಡ್ಕೊಂತ ಬಂದಿದ್ವಿ ಅವಾಗಿಂದ. ಆಮೇಲೆ ಕಂಟಿನ್ಯೂ ನಿಂತಿರ್ತೀರಲ್ಲ ಅಂಕಲ್, ನಿಮ್ ಕಾಲ್ ಸಂಗಿಲ್ರಿ? ಐತವ್ರಿ, ಕಾಲ್ ನೈತವ. ಮತ್ತೆ ಅದ್ರ ತಕ್ಕಂಗ ಬೆಳಿಗ್ಗೆ ನಾವು ಸ್ವಲ್ಪ ಯೋಗಾಸನ ಅದನ್ನು ಮಾಡಿರ್ತೇನೆ. ಹಿಂಗಾಗಿ ಅದೇ ಒಂದು ನನಗೆ ಆಸರೆ. ನಿಮ್ ಏಜ್ ಎಷ್ಟ್ ಅಂತ ಕೇಳ್ಬೋದೇನ್ರಿ? 65 ವರ್ಷ. 65 ವರ್ಷ. 65 ನೋಡ್ರಿ, 65 ವರ್ಷ ಆದ್ರೂ ಅಂಕಲ್ ತಮ್ ಕಾಲ್ ಮೇಲೆ ತಾವ್ ನಿಂತ್ಕೊಂಡ ಈ ಕೆಲ್ಸ ಮಾಡಾತಾರ. ನಾವ್ ಯಾವಾಗ ನೋಡ್ತಿರ್ತೇವಿ ಅಂಕಲ್, ಯಾವಾಗೂ ನಮ್ಗ ಸ್ಫೂರ್ತಿ ಅನಿಸ್ತಿರ್ತೈತಿ ಅಂಕಲ್ ನೋಡಿದ್ರೆ. ಸೊ ಯಾರಾದ್ರೂ ಈ ಸೈಡ್ ಬಂದ್ರ ನೀವ್ ಪೆನ್ ಅನ್ನ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಹೋಗ್ರಿ, ಅವ್ರಿಗೂ ಒಂದ್ ಹೆಲ್ಪ್ ಆಗ್ತೈತಿ ಅಂಕಲ್ಗೆ ಅಂತ ಹೇಳಿ ಹೇಳ್ತೇನೆ ನಾ ಈ ಮೂಲಕ. ಆಮೇಲೆ ನೋಡ್ರಿ, ಅವ್ರ ನಿಂತ ಯಾವಾಗೂ ಇದನ್ನ ಸೇಲ್ ಮಾಡ್ತಾರ. ಆಮೇಲೆ ಇಲ್ಲಿ ಕುಂದ್ರಾಕ್ ಒಂದ್ ಇದು ಮಾಡ್ಕೊಂಡಾರ, ಇಲ್ಲಿ ಈ ತರ ಕುಂದ್ರಾಕ್ ಮಾಡ್ಕೊಂಡಾರ. ಸೊ ಇವ್ರ ನೋಡಿದ್ರೆ ನಮ್ಗೆ ಎಷ್ಟ್ ಇನ್ಸ್ಪೈರ್ ಅನಿಸ್ತೈತೆ. ಇವ್ರದ್ದು ಒಂದ್ ಕತಿ ಕೇಳ್ಬೇಕಂತ ಅನಿಸ್ತು ನನಗೆ. ಮತ್ ನಿಮ್ ಮಕ್ಳ ಎಷ್ಟ್ ಜನ ಅದಾರಿ? ಒಬ್ಬನ ಮಗ. ಹೌದ್ರಿ? ಅವ್ರೇನ್ ಮಗಳು, ಅವ್ರು ಮಿಲಿಟರಿಗೆ ಇದ್ರು. ಅವ್ರು ಈಗ 4 ವರ್ಷ ಆತಿ ಬಂದು ವಾಪಸ್ ಬಂದಿದ್ದಾರೆ. ಹೌದೇನ್ರಿ ಅಂಕಲ್? ರಿಟೈರ್ಡ್ ಆಗೈತೇನ್ರಿ? ಹೌದ್ರಿ. 20 ವರ್ಷ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೂ ನೀವ್ ಇದನ್ ಮಾಡೋದ್ ಬಿಟ್ಟಿಲ್ಲ? ಬಿಟ್ಟಿಲ್ಲ. ಎಷ್ಟ್ ಗಂಟೆಗೆ ಬರ್ತೀರಿ ನೀವ್ ಇಲ್ಲಿ? ಈ ಮೊದಲ ಅಂದ್ರೆ ಬೆಳಿಗ್ಗೆ 10 ಗಂಟೆ ಬರ್ತಿದ್ದೆ. ಈಗ ಮಧ್ಯಾಹ್ನ ಅಷ್ಟೇ 2 ಗಂಟೆ ಮೇಲೆ ಬರ್ತಾನೆ. ಈಗ 7 ಗಂಟೆ ಹೋಗ್ತಾನೆ ಮನೆಗೆ. 2 ಗಂಟೆಗೆ ಬಂದ ಅಂದ್ರೆ ಹಗಲೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ತ್ರಾಸ ಬಾಳ ಆಗುತ್ತೆ. ಕರೆಕ್ಟ್. ಹೌದು. ಈಗ 1 ವರ್ಷದಿಂದ ಮಧ್ಯಾಹ್ನ ಅಷ್ಟೇ ಬರ್ತಾನೆ. ನೋಡ್ರಿ ಅಂಕಲ್, 2 ಗಂಟೆಯಿಂದ 5 ಗಂಟೆವರೆಗೂ ಇರ್ತಾರ. 7 ಗಂಟೆವರೆಗೂ? ಹಾ ಅಂಕಲ್, 2 ಗಂಟೆಯಿಂದ 7 ಗಂಟೆವರೆಗೂ ಇರ್ತಾರ. ನೀವ ಈ ರೋಡ್ ಒಳಗ್ ಬರಾತ್ರೆ ಇಲ್ಲಿ ಇಲ್ಲೇ ಮುಂದ ಬಸ್ ಸ್ಟ್ಯಾಂಡ್ ಐತಿ. ಆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇಲ್ಲಿ ನಿಂತಿರ್ತಾರ ಅಂಕಲ್. ಸೊ ಇಲ್ಲಿ ನೀವು ಬಂದ್ ಏನಾದ್ರು ನಿಮ್ಗೆ ಪೆನ್ ಬೇಕಂದ್ರೆ ಇಲ್ಲಿ ಬಂದ ಪರ್ಚೇಸ್ ಮಾಡ್ಬೋದ ಅಂಕಲ್ ಕಡೆ. ಥ್ಯಾಂಕ್ಸ್ ರೀ ಅಂಕಲ್, ಇಷ್ಟೊತ್ತ ನಂಗೆ ಟೈಮ್ ಕೊಟ್ಟಿದ್ದಕ್ಕ ಮತ್ತೆ ನಿಮ್ ಸ್ಟೋರಿ ಹೇಳಿದಕ್ಕ. ನಮಸ್ಕಾರ ರೀ ಅಂಕಲ್. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಸ್ಟೋರಿ. ಎಷ್ಟೊಂದ್ ಜನ ಖಾಲಿ ಕುಂತ ಟೈಮ್ ವೇಸ್ಟ್ ಮಾಡತ್ತೀರಿ. ಸೊ ಟೈಮ್ ವೇಸ್ಟ್ ಮಾಡ್ಲಾರ್ದ ಏನಾದ್ರೂ ಒಂದ್ ಕೆಲ್ಸ ಮಾಡ್ತೀರಿ, ಮೈಂಡ್ ಓಡಿಸ್ತಿರ್ರಿ. ಹಾಗೆ ಖಾಲಿ ಕುಂತ್ರ ಯಾವ ತರ ಗಾಡಿನೂ ಜಂಗ್ ಹಿಡಿತೈತಿ, ಆ ತರ ನಮ್ ತಲೆನೂ ಜಂಗ್ ಹಿಡಿತೈತಿ. ಅದ್ರ ಸಂಬಂಧ ಏನಾದ್ರು ಮಾಡ್ತಾ ಇದ್ರೆ ನಾವು ಕಾಯಕವೇ ಕೈಲಾಸ ಅನ್ಕೊಂಡು ಕೆಲ್ಸ ಮಾಡ್ತಿರ್ಬೇಕಾ ಅಂತ ಹೇಳಿ ಈ ಅಂಕಲ್ ಇಂದ ನಾ ಕಲ್ತೆ ಈ ವಿಡಿಯೋದೊಳಗ. ನಿಮಗ್ ಹೆಂಗ ಅನಿಸ್ತ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಹಾಗೆ ನಮ್ ಚಾನಲ್ದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ ರೀ.